ಅದು ಸೂರ್ಯನ ಕಿರಣ, ನೀನ್ ಬಿಡೋದು ಬ್ರಹ್ಮಾಂಡ ಬುರುಡೆ ಮುಂಡಾ ಮೋಚ್ತು. ನಮ್ಮನ್ನ ರಕ್ಷಣೆ ಮಾಡಕ್ಕೆ ಭೂಮಿ ಸುತ್ತಲೂ ಒಂದು ವಿಶೇಷವಾಗಿ ಕೋಟಿಂಗ್ ಇತ್ತು. ಅದಕ್ಕೆ ನಾವು ಓಝೋನ್ ಲೇಯರ್ ಅಂತ ಹೇಳ್ತಾ ಇದ್ವಿ. ಬಹಳ ಧಾಡವಾಗಿ ಗಟ್ಟಿಯಾಗಿ ನಮ್ಮನ್ನ ಸಂರಕ್ಷಣೆ ಮಾಡಕ್ಕೆ 1180 ಲೈಟ್ ಇಯರ್ಸ್ ಅಷ್ಟು ದಪ್ಪ ಇತ್ತು. ಈಗ ಅದಿರೋದೇ ಬರೀ ಕೇವಲ 182 ಲೈಟ್ ಇಯರ್ಸ್ ಅಷ್ಟು ದಪ್ಪ. ಬ್ರಹ್ಮಾಂಡ ಓಝೋನ್ ಲೇಯರ್ ಎಷ್ಟು ದಪ್ಪ ಇದೆ ಮತ್ತೆ ರಿಪೀಟ್ ಮಾಡಿ. 1180 ಲೈಟ್ ಇಯರ್ಸ್ ಅಷ್ಟು ದಪ್ಪ ಇತ್ತು. ಈಗ ಅದಿರೋದೇ ಬರೀ ಕೇವಲ 182 ಲೈಟ್ ಇಯರ್ಸ್ ಅಷ್ಟು ದಪ್ಪ. ಅಪಭ್ರಂಶ ಮುಂಡೆ ಇದೆ. 182 ಲೈಟ್ ಇಯರ್ಸ್ ಅಂತೆ. ಲೈಟ್ ಇಯರ್ಸ್ ಡೆಫಿನೇಷನ್ ಗೊತ್ತೇನೋ ನಿನ್ಗೆ? ದಕ್ಷಿಕಾಮಣಿ. ಓಝೋನ್ ಇರೋದೇ ಬರೀ 3 mm. ಫ್ರಿಡ್ಜ್ ಅಲ್ಲಿ ನೀರಿಟ್ಟಾಗ ಅದು ಹಾಟ್ ಆಗಿ ವಿಶೇಷವಾಗಿ ಅಂದ್ರೆ ಹೀಟ್ ಅಂತ ಯಾರು ಗೊತ್ತಿಲ್ಲ. ಅದ್ ಯಾರಿಗೂ ಗೊತ್ತಾಗ ಚಾನ್ಸೇ ಇಲ್ಲ. ಅದ್ ನೀವೇ ಇವಾಗ ಹೊಸದಾಗಿ ಕಂಡಿಡ್ದಿ. 4th ಲಾ ಆಫ್ ಥರ್ಮೋಡೈನಾಮಿಕ್ಸ್. ನೆಕ್ಸ್ಟ್ ಸೀಸನ್ ನೊಬೆಲ್ ಅವಾರ್ಡ್ ಗ್ಯಾರಂಟಿ ಗುರು ನಿನ್ಗೆ. ಏನ್ ಥರ್ಮೋಡೈನಾಮಿಕ್ಸ್ ಕಾನ್ಸೆಪ್ಟ್ ಗುರು ಇದು. ಟೆಕ್ಸ್ಟ್ ಬುಕ್ ಗಳೆಲ್ಲ ಪ್ರಿಂಟ್ ಹಾಕ್ಸ್ಬೇಕು. ಇನ್ನು ಅಣ್ಣನ್ ಏನಾರ ಅಸ್ಟ್ರಾನಮಿ ನಾಲೆಜ್ ಗಳು ಕೇಳ್ತಾ ಇದ್ರೆ ನಮ್ ತಲೆ ಎಲ್ಲ ಗಿರ್ರನ್ ಹೋಯ್ತದೆ. ಸ್ಯಾಟರ್ನ್ ಅಂತ ಕರಿತೇವೆ. 1210 ವಿಶೇಷವಾಗಿರ್ತಕ್ಕಂಥ ಒಂದು ಭೂಮಿಯನ್ನ ಒಳಭಾಗದಲ್ಲಿ ಅಂದ್ರೆ 1210 ಭೂಮಿಗಳನ್ನ ಒಂದು ಶನಿ ಒಳಗೆ ಸೇರಿಸಬಹುದು. ಪುಟ ರೈಲು ಮತ್ತೆ 1210 ಅಂತೆ. ಎಷ್ಟು ಪ್ರಿಸೈಸ್ ಆಗಿ ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳ್ತೀಯ ಗುರು ನೀನು. ಬರೇ 764 ಭೂಮಿಗಳು ಮಾತ್ರ ಫಿಟ್ ಮಾಡಕ್ಕಾಗೋದು ಸ್ಯಾಟರ್ನ್ಗೆ. ಶನಿಗೆ 24 ವಿಶೇಷವಾಗಿರ್ತಕ್ಕಂಥ ಚಂದ್ರಗಳು. ಎಷ್ಟು? 24 ಚಂದ್ರಗಳು. 28 ಚಂದ್ರಗಳು ಜುಪಿಟರ್ಗೆ, ಅಂದ್ರೆ ಗುರುಗೆ 28 ಚಂದ್ರಗಳು. ಅಪ್ಪ ಒಂದಾರು ನಿಜ ಹೇಳಲ್ಲ, ಯಾಕಲ್ಲ ಏನೇನೋ ಸುಳ್ಳು ಹೇಳ್ತೀಯ. ಶನಿಗಿರೋದು 53 ಚಂದ್ರ, ಗುರುಗಿರೋದು 63 ಚಂದ್ರ. ಇನ್ನು ಕಂಡಿಡಿತಾನೆ ಅವ್ರೆ ಚಂದ್ರನ ನಾಸಾನವರು. ನಿನಗೆ ಎಲ್ಲಿಂದ ಗುರು ಈ ತರ ಫ್ಯಾಕ್ಟ್ ಎಲ್ಲ ಸಿಕ್ತು? ಏನಿಗೆ ಯಾವ್ದೋ ಉಚ್ಚನಾಯಿ ಕಡ್ದಿದೆ ಬಿಡ್ಲಾ. ಅದಕ್ಕೆ ಚಂದ್ರ ನಕ್ಷತ್ರ ಗ್ರಹಗಳೆಲ್ಲ ಹೆಂಗೆಂಗೋ ಕಾಣ್ತಾವ್ ನಿಂಗೆ. ಯಾವ್ದಾವ್ದೋ ನಂಬರ್ಗಳು ಹೇಳ್ತೀಯ, ಎಲ್ಲೆಲ್ಲಿಂದಾನು ಏನೇನೋ ತಕೊಂಬಂದ್ ನಮ್ ತಲೆ ತಿಂತೀಯ ಇಲ್ಲಿ. ಇಷ್ಟೊತ್ತವರೆಗೂ ನಮ್ ರೇಲ್ ಗುರು ತಮ್ಮ ದಿವ್ಯ ದೃಷ್ಟಿಯಿಂದ ಬ್ರಹ್ಮಜ್ಞಾನ ಬೋಧನೆ ಮಾಡಿದ್ರು. ಈಗ ತಮ್ಮ ಜನರಲ್ ನಾಲೆಜ್ ನ ಸ್ವಲ್ಪ ಶೇರ್ ಮಾಡ್ತಾರೆ, ನೋಡ್ಬೇಕು. ವಿಸ್ಕಿ ಬ್ರಾಂದಿಯಲ್ಲಿ ಮಿಕ್ಸ್ ಆಗ್ತಾ ಇರತಕ್ಕಂಥದ್ದು ಅಫೀಮ್ ಏನ್ ಮಾಡ್ತಾ ಇದ್ದಾರೆ ಅದೆಲ್ಲ ಏನು ಅಂದ್ರೆ ಎಲ್ಲ ಕೆಮಿಕಲ್ಸ್. ಈ ಕೆಮಿಕಲ್ಸ್ ಎಲ್ಲ ಇರಾಕ್ ಇಂದ ಪೂರ್ತಿಯಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂತಾ ಇದಾರೆ. ಬ್ರಹ್ಮಾಂಡ ಏನ್ ಬಾಯಿ ಬಂದಂಗ್ ಮಾತಾಡ್ತಿಲ್ಲ ಗುರು. ಅದ್ ಏನ್ ಎಕ್ಸ್ಪೋರ್ಟ್ ಮಾಡ್ಕೊಂತಾರೆ? ಇರಾಕಿಂದ ಇಂಡಿಯಾ ಕರ್ಸ್ಕೊಂತಿದ್ರೆ ಅದನ್ನ ಇಂಪೋರ್ಟ್ ಅಂತಾರಲ್ಲ, ಎಕ್ಸ್ಪೋರ್ಟ್ ಅನ್ನಲ್ಲ. ಹಂಗು ಅಫೀಮು ಗಾಂಜಾ ಬಗ್ಗೆ ಎಲ್ಲ ನೀನ್ ಏನಲ್ಲ ಮಾತಾಡೋದು? ಏನ್ ನಮ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ನೀನ್ ಬೈತಾ ಇದೀಯಾ? ಪ್ರಾರಬ್ಧ ಮುಂಡಿದೆ ಅಷ್ಟು. ಇರಾಕ್ ಮುಖಾಂತರವಾಗಿ ಆ ಅಫ್ಘಾನಿಸ್ತಾನ ಮಾಡಿರ್ತಕ್ಕಂಥದ್ದು ಏನಿದೆ ಅದನ್ನೆಲ್ಲ ಕೆಮಿಕಲ್ಸ್ ಇಲ್ಲಿ ಮಿಕ್ಸ್ ಮಾಡಿ ಬಹಳ ಜನ ಕಳಿಸ್ತಾ ಇದಾರೆ. ಕಳಿಸ್ತಾ ಇದಾರೆ. ಅಕಸ್ಮಾತ್ ಏನಾದ್ರು ಕಳಿಸ್ತಾ ಇದಾರೆ ಅದನ್ನ ಫಸ್ಟ್ ನೀನು ಮತ್ತೆ ನಿನ್ನ ತೋರ್ಸ ಚಾನೆಲ್ಗಳು ಕುಡಿದು ನೆಗೆದು ಬಿದ್ದೋಗಿ. ಹೋಗಿ ಸರಿ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ ಸ್ವಲ್ಪ. ನರೇಂದ್ರ ಮೋದಿ 3ನೇ ಕಂಟಕ ಬರತಕ್ಕಂತ ಅವಕಾಶ ಈಗ ಖಂಡಿತ ಇದೆ. ನಿಮ್ ಭವಿಷ್ಯವಾಣಿಗಳನ್ನ ನಾವ್ ಕೇಳಿದ್ರೆ ನಮಗ್ ನಾವೇ ಹೊಡ್ಕೊಂಡಷ್ಟು ಶ್ರೇಷ್ಠತೆ. ನಿಮ್ಮ ಕಾಮಿಡಿಗಳನ್ನೆಲ್ಲ ಸೀರಿಯಸ್ ಆಗಿ ಕೂತ್ಕೊಂಡು ಆಲೈಸ್ತಾರೋ ಆಂಕರ್ ಮಾತು ಸ್ವಲ್ಪ ಕೇಳೋಣ ಈಗ. ಫೆಬ್ರವರಿ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ದೊಡ್ಡ ಗಂಡಾಂತರ ಕಾದಿದೆ. ಇದರಿಂದ ಅವರು ಪಾರಾಗುವಂತಹ ಪ್ರಯತ್ನಗಳನ್ನ ಮಾಡಿದಲ್ಲಿ ಖಂಡಿತ ಅವರು ಸೇಫ್ ಆಗ್ತಾರೆ, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅಂತ ಬ್ರಹ್ಮಾಂಡ ಗುರುಗಳು ತಿಳಿಸ್ತಾ ಇದ್ದಾರೆ. ನಿಮ್ಮ ಹಣೆ ಬರ ಅನುಭವಿಸಿ ಮುಂಡಾ ಮೋತ್ ಕರ್ಮ ಗುರು. ಯಾವ ಕಾಲಕ್ಕೂ ಮುಂಡೆವು ಡಿಸೈನ್ ಆಗಿ ಚೋಡನ್ನ ಬಿಡಲ್ಲ. ಯಾರಿಗೂ ನಿಂಗೆ ಈ ತರ ಚೋಡಕ್ಕೆ ಅವಕಾಶ ಕೊಟ್ಟಿರೋದು ಆ ರಂಗನಾಥ ಸ್ವಾಮಿ ತಿಳಿಸ್ಕೊಟ್ಟಿದ್ದಾನೆ. ಯಾರ ರಂಗನಾಥ? ನಾನು ಅದೇ ಕೇಳ್ತಾರದು, ಯಾರು ಆ ರಂಗನಾಥ ಅಂತ. ನಿಮ್ಗೆ ಪಬ್ಲಿಕ್ ಟಿವಿನಲ್ಲಿ ಚೋಡಕ್ಕೆ ಅವಕಾಶ ಕೊಟ್ಟಿರೋರು. ಇವತ್ತು ರಂಗನಾಥ್ ಅವ್ರ ಮುಖಾಂತರ ಪಬ್ಲಿಕ್ ಟಿವಿ ಏನ್ ವ್ಯವಸ್ಥಿತವಾಗಿ ಅಂದ್ರೆ ಇದು ಯಾವ ರೀತಿ ವ್ಯವಸ್ಥೆ? ತರ ಒಂಥರ ಗೆಟಪ್ ಅಲ್ಲಿ ಕರಕರ ಅನ್ನೋ ಕಿತ್ತೋಗಿರೋ ಚಾನೆಲ್ ಗಳಲ್ಲಿ ಕುರಮರ ಅಂತ ಬಿರ ಮಾತಾಡ್ತಾ ಹರ ಹರ ರೈಲು ಬರೀ ರೈಲ್ ಬಿಡ್ತಾನಲ್ಲೋ. ಇಡೀ ವಿಶ್ವಕ್ಕೆ ನಾನು ಹುಟ್ಟಿರ್ತಕ್ಕಂಥದ್ದು ಏನಕ್ಕೆ ಅಂತ 2012